Welcome you to history class. Dear students, you have learnt about in your previous class you have learnt about the political condition of Egyptian civilization. ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ನೀವು ಇಂದಿನ ತರಗತಿಯಲ್ಲಿ ಕಲಿತ್ಕೊಂಡಿದ್ರಿ. ನಾವು ಇನ್ ದಿಸ್ ಕ್ಲಾಸ್ ವಿ ವಿಲ್ ಸ್ಟಡಿ ದ ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಪರಿಸ್ಥಿತಿ. ಈಜಿಪ್ಟ್ನ ಕಾಲದ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ಸಾಮಾಜಿಕ ಜೀವನ ಹೇಗಿತ್ತು ಎಂಬುದಾಗಿ ತಿಳ್ಕೊಳ್ಳುವ. Egypt had a well organized society. There were three classes like upper classes, middle classes and slaves. The last one, the slaves. Upper classes they are like the royal family, priestly classes, nobles and the military officers. These are the upper classes. These are called as the upper classes. Upper classes lived in adorned villas and they led a luxury life. The upper classes led a luxury life. ಅಂದರೆ ಅಪ್ಪರ್ ಕ್ಲಾಸ್ ಏನಾಯಿತು, ಒಂದು ರೀತಿ ಶ್ರೀಮಂತಿಕೆಯ ಜೀವನ ನಡೆಸ್ತಾ ಇದ್ರು. ಆ್ಯಂಡ್ ದ ಮಿಡಲ್ ಕ್ಲಾಸಸ್ ಲೈಕ್ ಫಿಸಿಷಿಯನ್ಸ್, ಸ್ಕ್ರೈಬ್ಸ್, ಕ್ರಾಫ್ಟ್ಸ್ಮನ್ಸ್, ಮರ್ಚೆಂಟ್ಸ್ ಆ್ಯಂಡ್ ಫಾರ್ಮರ್ಸ್. ಮಿಡಲ್ ಕ್ಲಾಸಸ್ ಲೈಕ್ಸ್ ಫಿಸಿಷಿಯನ್ಸ್, ಸ್ಕ್ರೈಬ್ಸ್, ಕ್ರಾಫ್ಟ್ಸ್ಮನ್ಸ್ ಆ್ಯಂಡ್ ಮರ್ಚೆಂಟ್ಸ್ ಆ್ಯಂಡ್ ಫಾರ್ಮರ್ಸ್. ಅಂದರೆ ಈ ಒಂದು ಮಧ್ಯಕಾಲದಲ್ಲಿ ಮಧ್ಯಮ ವರ್ಗಕ್ಕೆ ಸೇರಿದವರು ಯಾರು ಅಂತ ಹೇಳಿದೆ. ಆ ಕಾಲದಲ್ಲಿ ವೈದ್ಯರಾಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ಲಿಪಿಗಳು, ವ್ಯಾಪಾರಿಗಳು ಮತ್ತು ರೈತರು, ಇವರುಗಳು ಮಧ್ಯಮ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಆ್ಯಂಡ್ ದ ಲಾಸ್ಟ್ ಒನ್, ದ ಲೋವರ್ ಕ್ಲಾಸ್ ಆರ್ ದ ಸ್ಲೇವ್ಸ್ ಫಾರ್ಮ್ ದ ಲಾಸ್ಟ್ ಸ್ಟ್ರಾಟಾ ಆಫ್ ಸೊಸೈಟಿ. ದೇ ಲಿವ್ಡ್ ಎ ವೆರಿ ಹಾರ್ಡ್ ಆ್ಯಂಡ್ ಟಾಯ್ಲಿಂಗ್ ಲೈಫ್. ಅಂದರೆ ಕೊನೆಯ ವರ್ಗ, ಈ ವರ್ಗದ ಜನ ಅತ್ಯಂತ ಕಷ್ಟದ ಜೀವನ ನಡೆಸ್ತಾ ಇದ್ರು ಮತ್ತು ಅತ್ಯಂತ ಶ್ರಮಜೀವಿಗಳಾಗಿದ್ದರು. ಅಂದರೆ ಅವರನ್ನು ದೇ ವೇ ಕನ್ಸಿಡರ್ಡ್ ಆ್ಯಸ್ ದ ಲೋವೆಸ್ಟ್ ಲೆವೆಲ್ ಕ್ಲಾಸಸ್. ಟೋಟಲಿ ಈಜಿಪ್ಟಿಯನ್ ಸೊಸೈಟಿ consisting of the three classes: upper classes, middle classes and lower classes or last classes of slaves. Lower classes means slaves. ಅಂದರೆ ಉನ್ನತ ವರ್ಗ, ಮಧ್ಯಮ ವರ್ಗ ಮತ್ತು ಗುಲಾಮರ ವರ್ಗ. ಉನ್ನತ ವರ್ಗದಲ್ಲಿ ರಾಜರುಗಳ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಪುರೋಹಿತ ವರ್ಗರಾಗಿರ್ಬೋದು, ಅಥವಾ ಮಿಲಿಟರಿ ಆಫೀಸರ್ಸ್ ಆಗಿರ್ಬೋದು, ಇವರುಗಳೆಲ್ಲ ಉನ್ನತ ವರ್ಗದಲ್ಲಿದ್ದರೆ, ಮಧ್ಯಮ ವರ್ಗದಲ್ಲಿ ವೈದ್ಯರುಗಳು, ಕುಶಲಕರ್ಮಿಗಳು, ರೈತರು, ವ್ಯಾಪಾರಿಗಳು ಇವರೆಲ್ಲ ಇರ್ತಾರೆ. ಕೊನೆಯ ವರ್ಗದಲ್ಲಿ ಸ್ಲೇವ್ಸ್ ಅಂದರೆ ಗುಲಾಮರು, ಈ ಎಲ್ಲ ಮೇಲಿನ ವರ್ಗದ ಅಂದರೆ ಕೊನೆಯ ಹಂತದಲ್ಲಿ ಗುಲಾಮ ವರ್ಗ ಎಂಬುದಕ್ಕೆ ಕರೆಯಲಾಗಿದೆ. ಇವರು ದೇ ಲೆಡ್ ಎ ವೆರಿ ಹಾರ್ಡ್ ಆ್ಯಂಡ್ ಟಾಯ್ಲಿಂಗ್ ಲೈಫ್. ಅಂದರೆ ಅತ್ಯಂತ ಶ್ರಮ ಜೀವನ ಮತ್ತು ಕಷ್ಟದ ಜೀವನವನ್ನು ನಡೆಸ್ತಾಯಿದ್ರು. ಹಾಗಿದ್ದರೆ ಡ್ಯೂರಿಂಗ್ ದ ಪಿರಿಯಡ್ ಆಫ್ ದ ಈಜಿಪ್ಟಿಯನ್, ಅಂದರೆ ಈ ಒಂದು ಈಜಿಪ್ಟ್ನ ಕಾಲದಲ್ಲಿ ದ ಸ್ಟೇಟಸ್ ಆಫ್ ವಿಮೆನ್ ಅಂದರೆ ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಯಾವ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತಾ ಇಲ್ವಾ, ಅಥವಾ ಎಜುಕೇಷನ್ ಹೇಗಿತ್ತು ಎನ್ನುವುದರ ಬಗ್ಗೆ ತಿಳ್ಕೊಳ್ಳುವ. ಸ್ಟೇಟಸ್ ಆಫ್ ವಿಮೆನ್. Egyptian women enjoyed an exceptionally high status. Egyptian women had the high status. Such a high status was not enjoyed by the women of any other civilization. That is why the Egyptian civilization had the credit of being ruled by Hatshepsut, the first empress in the world. Women had equal share in the ancestral property. The ancestral marriage were common among royal families or royal classes. The pharaohs married their own daughters. And sisters to prevent the property and power falling into the hands of outsiders, and was also aimed at maintaining the purity of blood. ಅಂದರೆ ಈಜಿಪ್ಟಿಯನ್ ಸಾಮಾಜಿಕ ಜೀವನದ ಇನ್ನೊಂದು ಪ್ರಮುಖ ಲಕ್ಷಣ ಸಾಮಾಜಿಕ ಅಂದರೆ ಮಹಿಳೆಯರ ಸ್ಥಾನಮಾನ ಹೇಗಿತ್ತು. ದ ವಿಮೆನ್ಸ್ ಹ್ಯಾಡ್ ದ ಹೈ ಸ್ಟೇಟಸ್ ಆ್ಯಂಡ್ ದೇ ಹ್ಯಾಡ್ ಅಂದರೆ ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿತ್ತು. ಈಜಿಪ್ಟ್ನ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಅಂದರೆ ಇವರು ದ ವಿಮೆನ್ ಹ್ಯಾಡ್ ಈಕ್ವಲ್ ಶೇರ್ ಇನ್ ದ ಆನ್ಸಿಸ್ಟ್ರಲ್ ಪ್ರಾಪರ್ಟಿ. ಪುರುಷರಿಗೆ ಸರಿಸಮಾನವಾಗಿ ಇವರಿಗೂ ಕೂಡ ತಮ್ಮ ಪೂರ್ವಜರ ಆಸ್ತಿಯಲ್ಲಿ ಸಮಾನವಾದಂಥ ಹಕ್ಕು ಇತ್ತು. ಅಂದರೆ ಸರಿಸಮಾನವಾದ ಪಾಲು ತಮ್ಮ ಪೂರ್ವಜರ ಆಸ್ತಿಯಲ್ಲಿತ್ತು. ಆ್ಯಂಡ್ ಅಂದರೆ ಈಜಿಪ್ಟಿನ ನಾಗರಿಕತೆ ಕಾಲದಲ್ಲಿದ್ದಂತಹ ಸ್ತ್ರೀಯರಿಗಿದ್ದಂಥ ಸ್ಥಾನಮಾನ
ಬೇರೆ ಯಾವ ನಾಗರಿಕತೆ ಕಾಲದಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಹೀಗಾಗಿ ಈಜಿಪ್ಟ್ನ ನಾಗರಿಕತೆ ನೋಡಿ ಜಗತ್ತಿನ ಮೊಟ್ಟ ಮೊದಲ ರಾಣಿಯಿಂದ ಆಳಲ್ಪಟ್ಟ ದೇಶ ಎಂಬುದ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ದಿಸ್ ಇಸ್ ವೈ ದ ಈಜಿಪ್ಟಿಯನ್ ಸಿವಿಲೈಸೇಷನ್ ಹ್ಯಾಸ್ ದ ಕ್ರೆಡಿಟ್ ಆಫ್ ಬೀಯಿಂಗ್ ರೂಲ್ಡ್ ಬೈ ಹತ್ಸೆಪ್ಸುಟ್ ದ ಫಸ್ಟ್ ಎಂಪ್ರೆಸ್ ಇನ್ ದ ವರ್ಲ್ಡ್. ಅಂದರೆ ಈಜಿಪ್ಟ್ನ ನಾಗರಿಕತೆಯಲ್ಲಿ ಮೊದಲ ಬಾರಿಗೆ ಮಹಿಳಾ ಸಾಮ್ರಾಜ್ಯ, ಜಗತ್ತಿನಲ್ಲೇ ಮೊದಲ ಮಹಿಳಾ ಸಾಮ್ರಾಜ್ಯ ಈಜಿಪ್ಟ್ನಲ್ಲಿ ಆಳ್ವಿಕೆ ಮಾಡಿದಂದರೆ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಬೋದು. ಅಷ್ಟು ಮಾತ್ರವಲ್ಲದೆ ನೋಡಿ, ಈಜಿಪ್ಟ್ನ ಆಳ್ವಿಕೆ ಕಾಲದಲ್ಲಿ ಇವರು ಕೇವಲ ಮಹಿಳೆಯರ ಸ್ಥಾನಮಾನ ಮಾತ್ರವಲ್ಲದೆ ರಾಜರುಗಳು ಅಂದರೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ದೊರಕಿದ್ದು ಮಾತ್ರವಲ್ಲದೆ ರಾಜಮನೆತನಗಳ ಪರಿವಾರದಲ್ಲಿ ಮದುವೆ ಆಗ್ತಾಯಿದ್ರು. Incestuous marriage were common among royal classes. The pharaohs married their own daughters and sisters to prevent the property. ಅಂದರೆ ಈ ರಾಜರುಗಳು ಯಾರನ್ನು ಮದುವೆ ಆಗ್ತಿದ್ದ ನಮ್ಮ ಈಗಿನ ಕಾಲದಲ್ಲಿ ಇಂತಹ ಪರಿಸ್ಥಿತಿ ಖಂಡಿತ ಇಲ್ಲ. ಅಂದರೆ ಈ ರೀತಿಯ ಒಂದು ಸಿಸ್ಟಮ್ ಇಲ್ಲ. ಅಂದರೆ ಈಜಿಪ್ಟ್ನ ಕಾಲದಲ್ಲಿ ರಾಜರುಗಳು ಯಾರನ್ನು ಮದುವೆ ಆಗ್ತಿದ್ರು ಅಂತ ಹೇಳಿದರೆ ಮ್ಯಾರಿಡ್ ದೇರ್ ಓನ್ ಡಾಟರ್ಸ್ ಆ್ಯಂಡ್ ಸಿಸ್ಟರ್ಸ್, ತಮ್ಮ ಸ್ವಂತ ಮಗಳನ್ನು ಅಥವಾ ತಂಗಿ ಅಕ್ಕನನ್ನು ಹೀಗೆ ವಿವಾಹವಾಗ್ತದೆ. ಯಾಕೆ ಇವರು ವಿವಾಹ ಆಗ್ತದೆ? ಟು ಪ್ರಿವೆಂಟ್ ದ property and power falling into the hands of outsiders. To prevent the property and power falling into the hands of outsiders. ಅಂದರೆ ಯಾಕೆ ಇವರು ತಮ್ಮ ಮಗಳು ಅಥವಾ ತಮ್ಮ ಮಕ್ಕಳನ್ನು ಅಥವಾ ಅಕ್ಕ ತಂಗಿಯರನ್ನು ವಿವಾಹವಾಗ್ತಿದ್ರು ಅಂತ ಹೇಳಿದ್ರೆ ತಮ್ಮ ಆಸ್ತಿ ಅಥವಾ ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗಬಾರ್ದು, ಅದನ್ನು ತಪ್ಪಿಸಿ. ಟು ಪ್ರಿವೆಂಟ್ ದ ಪ್ರಾಪರ್ಟಿ ಆ್ಯಂಡ್ ಪವರ್ ಅಂದರೆ ಈ ಒಂದು ಆಸ್ತಿ ಮತ್ತು ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಇವರೇನು ಮಾಡ್ತಾಯಿದ್ರು, ತಮ್ಮ ಮಕ್ಕಳನ್ನೇ ವಿವಾಹ ಆಗ್ತಾಯಿದ್ರು. ಆ್ಯಂಡ್ ಅಷ್ಟು ಮಾತ್ರವಲ್ಲದೆ ಮತ್ತು ಒಂದು ಕಾರಣ ಏನಿದೆ ಅಂದರೆ ಇಟ್ ವಾಸ್ ಆಲ್ಸೋ ಏಮ್ಡ್ ಅಟ್ ಮೇಂಟೈನಿಂಗ್ ದ ಪ್ಯೂರಿಟಿ ಆಫ್ ಬ್ಲಡ್. ಅಂದರೆ ರಕ್ತ ಪಾವಿತ್ರ್ಯತೆ, ಅಂದರೆ ತಮ್ಮ ಕುಟುಂಬದ ರಕ್ತ ಸಂಬಂಧ ಎನ್ನುವಂಥ ಒಂದು ಭಾವನೆ ಅವರಲ್ಲಿತ್ತು. ಹಾಗಾಗಿ ಆ ರಕ್ತ ಪಾವಿತ್ರ್ಯತೆಯನ್ನು ಇಟ್ ವಾಸ್ ಆಲ್ಸೋ ಏಮ್ಡ್ ಅಟ್ ಮೇಂಟೈನಿಂಗ್ ದ ಪ್ಯೂರಿಟಿ ಆಫ್ ಬ್ಲಡ್. ಅಂದರೆ ತಮ್ಮ ರಕ್ತ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಅವರು ಈ ರೀತಿ ಮದುವೆ ಆಗ್ತಿದ್ರು ಎನ್ನುವಂಥ ಒಂದು ಪ್ರತೀತಿ ಇದೆ. ಬಟ್ ಈಗ ಈಗಿನ ಕಾಲದಲ್ಲಿ ಇಂತಹ ಒಂದು ಸಂದರ್ಭ ಎಲ್ಲೂ ಕಂಡುಬರುವುದಿಲ್ಲ. ಸೋದರ ಮಾವನ ಮಕ್ಕಳು ಹೀಗೆಲ್ಲ ಇರ್ತದೆ. ಬಟ್ ತನ್ನ ಸ್ವಂತ ಮಕ್ಕಳು ತನ್ನ ಮಗಳು ಅಥವಾ ಅಕ್ಕ ತಂಗಿಯರು ವಿವಾಹವಾಗುವಂಥದ್ದು ಎಲ್ಲೂ ಕಾಣುವುದಿಲ್ಲ. ಇದು ಈಜಿಪ್ಟ್ನಲ್ಲಿ ಮಾತ್ರ ನಮಗೆ ಕಂಡು ಬರ್ಬೋದು. ನೆಕ್ಸ್ಟ್ ವಿಲ್ ಸ್ಟಡಿ ದ ನೆಕ್ಸ್ಟ್ ಪಾಯಿಂಟ್, ಎಕನಾಮಿಕ್ ಕಂಡೀಷನ್ ಆರ್ಥಿಕ ಪರಿಸ್ಥಿತಿ. ಡ್ಯೂರಿಂಗ್ ದ ಈಜಿಪ್ಟಿಯನ್ ಪೀರಿಯಡ್, ಅಂದರೆ ಈಜಿಪ್ಟ್ನ ಕಾಲದಲ್ಲಿ ಇಟ್ ವಾಸ್ ಆ್ಯನ್ ಅಗ್ರೇರಿಯನ್ ಎಕಾನಮಿ. ಥ್ಯಾಂಕ್ಸ್ ಟು ನೈಲ್ ದೇ ಹ್ಯಾಡ್ ದ ಪ್ರಾಸ್ಪರಸ್ ಅಗ್ರಿಕಲ್ಚರ್. The land in the beginning was cultivated by hand. It was slow and tiresome. They grew crops like wheat, barley, cotton, peas, garlic, and variety of fruits and vegetables. Canals and shadows were used for irrigation. They enlarged the hoe and fixed it to the yoke of the oxen. It transformed the hoe culture into pluff culture. ಪ್ಲಫ್ ಕಲ್ಚರ್. ಅಂದರೆ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಾಗ ಈಜಿಪ್ಟ್ ದೇಶ ನಿಜವಾಗ್ಲೂ ಕೂಡ ಅಗ್ರೇರಿಯನ್ ಎಕಾನಮಿ, ಅಂದರೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಎಂಬುದಾಗಿ ಹೇಳ್ಬೋದು. ಅಂದರೆ ಅವರಿಗೆ ಥ್ಯಾಂಕ್ಸ್ ಟು ನೈಲ್, ಅಂದರೆ ಈಗಾಗಲೇ ನಿಮಗೆ ನೈಲ್ ದ ಗಿಫ್ಟ್ ಆಫ್ ಈಜಿಪ್ಟ್, ಅಂದರೆ ಈಜಿಪ್ಟಿಗೆ ನೈಲ್ ನದಿ ವರಪ್ರಸಾದ ಎಂಬುದಾಗಿ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ನೈಲ್ ನದಿಯಿಂದಾಗಿ ದೇ ಹ್ಯಾಡ್ ಪ್ರಾಸ್ಪರಸ್ ಅಗ್ರಿಕಲ್ಚರ್, ಅಂದರೆ ಅವರ ನೈಲ್ ನದಿಯಿಂದಾಗಿ ಅವರ ಕೃಷಿ ವ್ಯವಸ್ಥೆ ಏನಾಗಿತ್ತು, ತುಂಬಾ ಸಮೃದ್ಧವಾಗಿತ್ತು. ಅಂದರೆ ಆರಂಭದ ಕಾಲದಲ್ಲಿ ಅವರಿಗೆ ಕೂಡ ಅಂಥ ಅಂದರೆ ಟೆಕ್ನಿಕಲ್ ಎಲ್ಲ ಗೊತ್ತಿರಲಿಲ್ಲ. ದ ಲ್ಯಾಂಡ್ ಇನ್ ದ ಬಿಗಿನಿಂಗ್ ವಾಸ್ ಕಲ್ಟಿವೇಟೆಡ್ ಬೈ ಹ್ಯಾಂಡ್, ಅಂದರೆ ಕೈಗಳಿಂದಲೇ ಶ್ರಮಜೀವಿಗಳಾಗಿ ತಮ್ಮ ಬಾಹುಬಲದಿಂದಲೇ ಏನು ಮಾಡ್ತಿದ್ರು, ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು. ಅಂದರೆ ಇದಕ್ಕೆ ತುಂಬ ಸಮಯ ಹಿಡಿತಾ ಇತ್ತು. ಇದು ವಾಸ್ ಸ್ಲೋ ಆ್ಯಂಡ್ ಟೈರ್ಸಮ್, ಅಂದರೆ ಇದು ತುಂಬ ಸಮಯ ಕೂಡ ಹಿಡಿತಾ ಇತ್ತು ಮತ್ತು ತುಂಬಾ ಕಷ್ಟದಾಯಕವಾಗಿತ್ತು. ದೇ ಗ್ರೀವ್ ಕ್ರಾಪ್ಸ್ ಲೈಕ್ಸ್ ವೀಟ್, ಬಾರ್ಲಿ, ಕಾಟನ್, ಪೀಸ್. ನಂತರದಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಾರ್ಲಿ, ಹತ್ತಿ, ಅಂದರೆ ಮುಂದೆ ಬೇರೆ ಬೇರೆ ರೀತಿಯ ಬಟಾಣಿ, ಗಾರ್ಲಿಕ್, ವೆರೈಟಿ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ವಿವಿಧ ರೀತಿಯ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವುಗಳನ್ನೆಲ್ಲ ಬೆಳೆಯುವುದಕ್ಕೆ ಪ್ರಾರಂಭಿಸತೊಡಗಿದ್ರು. ಅಂದರೆ ನಂತರ ಈ ಒಂದು ಕೈಯಿಂದ
ಮಣ್ಣಿನಿಂದಲೇ ಉಳುಮೆ ಮಾಡುವಂಥ ವ್ಯವಸ್ಥೆ ಕಷ್ಟದಾಯಕ ಎಂದು ಕಂಡು ಬಂದ ಕಾಲಾಂತರದಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಗುದ್ದಲಿಗೆ ಉದ್ದನೆಯ ಕಟ್ಟಿಗೆಯನ್ನು ಜೋಡಿಸಿ ನೇಗಿಲಿನಂತೆ ಬಳಸುವ ಪದ್ಧತಿ ಮತ್ತೆ ರೂಢಿಗೆ ಬಂತು. ಹಾಗಾಗಿ ಅದರ ಸಹಾಯದಿಂದ ಅವರು ಈ ರೀತಿಯ ಬೆಳೆಗಳನ್ನೆಲ್ಲ ಬೆಳೆಯಲು ಪ್ರಾರಂಭಿಸಿದರು. ಆ್ಯಂಡ್ canals and shadow were used for irrigation. Canals and shadow were used for irrigation. They enlarged the hoe and fixed it to the yoke of the oxen. It transformed the hoe culture into plough culture. ಅಂದರೆ ಈಜಿಪ್ಟಿಯನ್ನರು ನಂತರ ದಿನಗಳಲ್ಲಿ ನೀರಾವರಿಗಾಗಿ ಕಾಲುವೆ ಮತ್ತು ಏತವನ್ನು ಬಳಸತೊಡಗಿದರು. ಕಾಲುವೆ ಮತ್ತು ಏತ ನಿಮ್ಗೆ ಗೊತ್ತಿರ್ಬೋದು, ಏನೋ ಗೊತ್ತಿದೆಯೋ ಇಲ್ವೋ. ಕ್ಯಾನಲ್ಸ್ ಅಂದರೆ ಕಾಲುವೆಗಳು ನದಿಗೆ ಅಡ್ಡಲಾಗಿ, ಹಿಂದಿನ ಕಾಲದಲ್ಲೆಲ್ಲ ನದಿಗೆ ಅಡ್ಡಲಾಗಿ ನಿಮ್ಗೆ ಕೇಳಿರ್ಬೋದು ನದಿಯ ಕೈ ಅಂತ ಹೇಳ್ತಾರೆ ಹಿಂದಿನವರು. ಆದರೆ ಅದು ಯಾಕೆ ಆ ರೀತಿ ಮಾಡ್ತಿದ್ರು ಅಂತ ಹೇಳಿದ್ರೆ, ತಮ್ಮ ಕೃಷಿ ವ್ಯವಸ್ಥೆಗೆ ಬೇಕಾದಂತಹ ನೀರನ್ನು ಒದಗಿಸೋಕ್ಕೋಸ್ಕರ ಅಡ್ಡಲಾಗಿ ಕಾಲುವೆಗಳನ್ನು ತೋಡಿದ್ರು. ಇನ್ನೊಂದು ಶ್ಯಾಡೋಫ್ ಅಂದರೆ ಏತ ಪದ್ಧತಿ. ಅಂದರೆ ಹರಿಯುವ ನೀರಿಗೆ ಒಂದು ಕಟ್ಟೆ ಕಟ್ಟಿ ನೀರು ಶೇಖರವಾಗುವಂತೆ ಮಾಡಿ ದೊಡ್ಡದಾದಂಥ ಒಂದು ಮರದ ಹಂಡೆಯಾಗಿ ಇರುತ್ತೆ. ಆ ಮರದ ಹಂಡೆಯನ್ನು ನೀರಿಗೆ ಮುಳುಗಿಸಿ, ಅಂದರೆ ಅದು ತುಂಬ ಕಷ್ಟದ ಕೆಲಸ. ಈಗಿನಾಗಿ ಪಂಪ್ಗಳೆಲ್ಲ ನೀರು ಮೊದಲೆಲ್ಲ ಸರಬರಾಜು ಮಾಡಲಿಕ್ಕೆ ಪಂಪ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಶ್ಯಾಡೋಫ್ ಯೂಸ್ ದ ಶ್ಯಾಡೋಫ್ ಅಂದರೆ ಶ್ಯಾಡೋಫ್ ಬಳಸ್ತಾರೆ. ಏತ ಪದ್ಧತಿ ಅಂತ ಕರೀತಾರೆ. ಶ್ಯಾಡೋಫ್ ಅಂದರೆ ಏತ ಪದ್ಧತಿ ಅಂತ ಹೇಳಿದರೆ, ಈ ಒಂದು ಮರದ ದೊಡ್ಡ ಪೆಟ್ಟಿಗೆ ರೀತಿಯ ಒಂದು ಇದಿರ್ತದೆ, ಮರದ ಹಂಡೆ. ಅದರಲ್ಲಿ ನೀರನ್ನು ಎತ್ತಿ, 2-3 ಬೇಕಾಗ್ತದೆ, ನೀರನ್ನು ಎತ್ತಿ ಕೃಷಿ ವ್ಯವಸ್ಥೆಗೆ ಒದಗಿಸ್ತಾ ಇದ್ರು. ಹಾಗಾಗಿ ಈ ಒಂದು ನಂತರದಲ್ಲಿ ಇದೇನಾಯಿತು, ಹೋ ಕಲ್ಚರ್ ಇಂಟು ಪ್ಲಫ್ ಕಲ್ಚರ್ ಅಂದರೆ ಈ ಒಂದು ಉಳುಮೆ ಮಾಡುವಂಥ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ರೂಢಿಗೆ ಬಂತು. ನೀರಾವರಿಗೆ ಕಾಲುವೆ ಮತ್ತು ಏತವನ್ನು ಬಳಸಿ ಭೂಮಿಯನ್ನು ಉಳುಮೆ ಮಾಡಿ ಕೃಷಿ ವ್ಯವಸ್ಥೆ ಮಾಡುವಂತಹ ಪದ್ಧತಿ ರೂಢಿಗೆ ಬಂತು. ನೆಕ್ಸ್ಟ್, ಕ್ರಾಫ್ಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್. ಕೈಕಸುಬು ಮತ್ತು ಉತ್ಪಾದಕರು. ಈಜಿಪ್ಟಿಯನ್ ಡೆವಲಪ್ಡ್ ಎ ವೆರೈಟಿ ಆಫ್ ಕ್ರಾಫ್ಟ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸ್ಟೋನ್ ಕಟ್ಟರ್ಸ್, masons, carpenters, jewelers, potters added to the luxury, comfort and riches of life. The metals used were copper in the beginning, followed by bronze, gold and ಅಯನ್. ಅಂದರೆ ಈ ಒಂದು ಈಜಿಪ್ಟಿಯನ್ನರು ಹಲವಾರು ಕೈಕಸುಬು ಮತ್ತು ಉತ್ಪಾದನೆಗಳನ್ನು ಮಾಡುತ್ತಿದ್ದರು. ಈ ಕೃಷಿಯ ಜೊತೆಯಲ್ಲಿ ಇತರ ವೃತ್ತಿಗಳು ಕೂಡ ಅಲ್ಲಿ ಅಸ್ತಿತ್ವದಲ್ಲಿದೆ. ಸ್ಟೋನ್ ಕಟ್ಟರ್ಸ್ ಅಂದರೆ ಒಡ್ಡರು, ಕಲ್ಲು ಕುಟ್ಟುಗರಾಗಿರ್ಬೋದು, ಅಥವಾ ಕಾರ್ಪೆಂಟರ್ಸ್, ಜ್ಯುವೆಲ್ಲರ್ಸ್, ಇವರುಗಳೆಲ್ಲ ಕಂಬಾರರು, ಬಡಗಿಗಳು, ಚೀನಿವಾರಿಗಳು ಮೊದಲಾದವರು ಈಜಿಪ್ಟಿಯನ್ನರ ಜೀವನಕ್ಕೆ ಸಂಪತ್ತು ಮತ್ತು ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ಪ್ರೊವೈಡೆಡ್ ದ ಲಕ್ಸುರಿ, ಕಂಫರ್ಟ್ ಆ್ಯಂಡ್ ರಿಚಸ್ ಆಫ್ ಲೈಫ್. ಅಂದರೆ ಇವುಗಳೆಲ್ಲವುಗಳು ಕೂಡ ಈಜಿಪ್ಟಿನ ಜನತೆಗೆ ಒಂದು ಲಕ್ಸುರಿ, ಶ್ರೀಮಂತಿಕೆ ಜೀವನ ಆಗಿರ್ಬೋದು, ಅಥವಾ ಒಂದು ಕಂಫರ್ಟ್ ಅಂದರೆ ಒಂದು ತಮಗೆ ಸವಲತ್ತುಳ್ಳಂತಹ ಒಂದು ಜೀವನವನ್ನು ಒದಗಿಸಿಕೊಟ್ಟಿತ್ತು. ದ ಮೆಟಲ್ಸ್ ಯೂಸ್ಡ್ ಬೈ ಕಾಪರ್ ಇನ್ ದ ಬಿಗಿನಿಂಗ್, ಫಾಲೋಡ್ ಬೈ ಬ್ರಾನ್ಸ್, ಗೋಲ್ಡ್ ಆ್ಯಂಡ್ ಐರನ್. ಅಂದರೆ ಪ್ರಾರಂಭದಲ್ಲಿ ಕೇವಲ ತಾಮ್ರವನ್ನು ಅವರು ಬಳಸ್ತಿದ್ದು. ಮೊದಲ ಲೋಹ ಅಂತ ಹೇಳಿ ತಾಮ್ರ ಇತ್ತು. ನಂತರದಲ್ಲಿ ಹಿತ್ತಾಳೆ, ಕಂಚು, ಕಬ್ಬಿಣ ಮತ್ತು ಬಂಗಾರಗಳನ್ನು ಬಳಸಲು ಪ್ರಾರಂಭಿಸಿದರು. ನೆಕ್ಸ್ಟ್, ದ ಟ್ರೇಡ್ ಆ್ಯಂಡ್ ಕಾಮರ್ಸ್. ವ್ಯಾಪಾರ ಮತ್ತು ವಾಣಿಜ್ಯ. ಟ್ರೇಡ್ ಆ್ಯಂಡ್ ಕಾಮರ್ಸ್. Egyptian had developed both internal and external trade. They traded with the people of East Mediterranean and Red Sea areas, which included present Syria, Lebanon and Yemen. Barter system was in way. They had trade relationship with the Mesopotamian and Asian countries. The boats in the river, big vessels on seas and cattle on the land were the means of transportation. A variety of taxes were levied on agriculturists, the traders and craftsmen, which ranged between 10 to 20% of their income. The taxes were collected both in cash or kind. Egyptian had developed both internal and external trade. ಅಂದರೆ ಆಂತರಿಕ ಮತ್ತು ಬಾಹ್ಯ ಎರಡೂ ರೀತಿಯ ವ್ಯಾಪಾರ ವ್ಯವಸ್ಥೆಗಳು. ಆಂತರಿಕವಾಗಿ ವ್ಯಾಪಾರ ಮಾಡ್ತಿದ್ರು, ಬಾಹ್ಯವಾಗಿ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ದೇ ಟ್ರೇಡೆಡ್ ವಿತ್ ದ ಪೀಪಲ್ ಆಫ್ ಈಸ್ಟ್ ಮೆಡಿಟರೇನಿಯನ್ ಆ್ಯಂಡ್ ರೆಡ್ ಸಿ ಏರಿಯಾಸ್. ಅಂದರೆ ಇವರು ಯಾವುದ್ರ ಮುಖಾಂತರ ಅಂತ ಹೇಳಿದರೆ,
ಮೆಡಿಟರೇನಿಯನ್, ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದಂತಹ ಲೆಬ್ನಾನ್ ಇರ್ಬೋದು, ಯಮನ್ ಇರ್ಬೋದು, ಸಿರಿಯಾ ಇರ್ಬೋದು, ಇವುಗಳೊಂದಿಗೆ ವ್ಯಾಪಾರ ಸಂಪರ್ಕಗಳನ್ನು ಹೊಂದಿದ್ದರು. ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್ ದ ಬಾರ್ಟರ್ ಸಿಸ್ಟಮ್ ವಾಸ್ ಇನ್ ವೇಗ್, ವಸ್ತು ವಿನಿಮಯ ಪದ್ಧತಿ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಆ್ಯಂಡ್ ದೇ ಹ್ಯಾಡ್ ಟ್ರೇಡ್ ಕಾಂಟ್ಯಾಕ್ಟ್ ವಿತ್ ಮೆಸೊಪಟೋಮಿಯಾ ಆ್ಯಂಡ್ ಏಷ್ಯನ್ ಕಂಟ್ರಿ, ಏಷ್ಯಾ ಮತ್ತು ಮೆಸೊಪಟೋಮಿಯಾದೊಂದಿಗೆ ಕೂಡ ಇವರು ಉತ್ತಮವಾದ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಆ ಸಂದರ್ಭದಲ್ಲಿ ನೋಡಿ ಅವರಿಗೆ ಮುಖ್ಯವಾಗಿ ವ್ಯಾಪಾರ ಮಾಡೋದಕ್ಕೆ ಪ್ರಮುಖ ಸಾಧನಗಳಾಗಿ ಅವರು ಬಳಕೆ ಮಾಡ್ತಿದ್ದರು ಅಂತ ಹೇಳಿದರೆ ಬೋಟ್, ಅಂದರೆ ಬೋಟ್ಸ್ ಇನ್ ರಿವರ್, ಬಿಗ್ ವೆಸಲ್ಸ್ ಆನ್ ಸೀಸ್, ಅಂದರೆ ನದಿಗಳಲ್ಲಿ ಬೋಟ್ಗಳನ್ನು ಬಳಸ್ತಾ ಇದ್ದರು. ಆ್ಯಂಡ್ ಬಿಗ್ ವೆಸಲ್ಸ್ ಆನ್ ಸೀಸ್ ಅಂದರೆ ನದಿ ಸಮುದ್ರದಲ್ಲಿ ಚಿಕ್ಕ ಹಡಗುಗಳಾಗಿರ್ಬೋದು. ಆ್ಯಂಡ್ ಆನ್ ದ ಕ್ಯಾಟಲ್ ಆನ್ ದ ಲ್ಯಾಂಡ್ ವೆ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್, ಅಂದರೆ ರಸ್ತೆಯಲ್ಲಿ ಪ್ರಾಣಿಗಳು ಸಾಗಾಟದ ಪ್ರಮುಖ ಸಾಧನಗಳಾಗಿದ್ದವು. ದೇ ಕಲೆಕ್ಟೆಡ್ ದ ವೇರಿಯಸ್ ಟೈಪ್ಸ್ ಆಫ್ ದ ಟ್ಯಾಕ್ಸಸ್, ಇವರು ವಿವಿಧ ರೀತಿಯಾದ ವೆರೈಟಿ ಆಫ್ ಟ್ಯಾಕ್ಸಸ್ ವೆ ಕಲೆಕ್ಟೆಡ್ ಬೈ ದ ಅಗ್ರಿಕಲ್ಚರಿಸ್ಟ್, ಅಂದರೆ ಒಂದು ಅಗ್ರಿಕಲ್ಚರಿಸ್ಟ್ ಏನು ಮಾಡ್ತಾಯಿದ್ರು, ವಿವಿಧ ರೀತಿಯ ತೆರಿಗೆಗಳನ್ನು ಸಂಗ್ರಹಿಸ್ತಾ ಇದ್ರು. ಆ್ಯಂಡ್ ಟ್ರೇಡರ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮನ್ ವಿಚ್ ರೇಂಜ್ ಬಿಟ್ವೀನ್ 10 to 20% ಆಫ್ ದೇರ್ ಇನ್ಕಮ್, 10ರಿಂದ 20ರವರೆಗೆ ಈ ಒಂದು ಏನು ತೆರಿಗೆಯು, ಆದಾಯದ ತೆರಿಗೆಯು ಸಂಗ್ರಹಿಸಲ್ಪಡ್ತಾ ಇತ್ತು. ತೆರಿಗೆಗಳನ್ನು ದ ಟ್ಯಾಕ್ಸಸ್ ವ್ಯಾ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಆರ್ ಕೈಂಡ್, ಅಂದರೆ ತೆರಿಗೆಯನ್ನು ವಸ್ತು ರೂಪದಲ್ಲಿ ಕೊಡ್ಬೋದಿತ್ತು ಅಥವಾ ವಸ್ತು ರೂಪದಲ್ಲಿ ಕ್ಯಾಶ್ ಆರ್ ಕೈಂಡ್ ವಸ್ತು ರೂಪದಲ್ಲಿ ಕೊಡ್ಬೋದು ಅಥವಾ ನಗದು ರೂಪದಲ್ಲಿ ಕೂಡ ಕೊಡ್ಬೋದಿತ್ತು. ಅಂದರೆ ವಸ್ತು ರೂಪದಲ್ಲಿ ಅಂದರೆ ಬಾರ್ಟರ್ ಸಿಸ್ಟಮ್ ವಾಸ್ ಇನ್ ವೇಗ್ ಅಂತ ಹೇಳಿದೆ ನಿಮಗೆ ಈಗಾಗಲೇ. ವಸ್ತು ರೂಪ ಅಂದರೆ ಹೇಗೆ, ಹಿಂದಿನ ಕಾಲದಲ್ಲಿ ಎಲ್ಲ ವಸ್ತು ರೂಪ ನಿಮಗೆ ಗೊತ್ತಿರ್ಬೋದೋ ಇಲ್ವ ಮಕ್ಕಳೇ? ಗೊತ್ತಿರಲಿಕ್ಕಿಲ್ಲ. ಹಿಂದೆ ಎಲ್ಲ ಮನೆ ಮನೆಗೆ ವಸ್ತುಗಳನ್ನೆಲ್ಲ ನಮಗೆ ಬೇಕಾದಂಥ ದಿನನಿತ್ಯ ಬಳಕೆ ವಸ್ತುಗಳೆಲ್ಲ ಮನೆ ಮನೆಗೆ ಮಾರಿಕೊಂಡೆಲ್ಲ ಬರ್ತಾಯಿದ್ರು. ಆಗ ಹಣ ಕೊಟ್ಟು ಕೊಂಡುಕೊಳ್ಳುವ ಪದ್ಧತಿ ಬಹಳ ಕಡಿಮೆ ಇದ್ದದ್ದು. ಅಥವಾ ನಿಮಗೆ ಉದಾಹರಣೆಗೆ ಹೇಳ್ತೇನೆ, ಹಿಂದೆ ಎಲ್ಲ ಕೂಲಿ ಕೆಲಸ, ಕೃಷಿ ಕೆಲಸಕ್ಕೆಲ್ಲ ಹೋದರೆ ಹಣ ಕೊಡುವ ಪದ್ಧತಿ ಇರಲಿಲ್ಲ. ಬದಲಾಗಿ ಭತ್ತವನ್ನು ಮೊದಲನೇಗೆ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದರೆ ಭತ್ತವನ್ನು ಕೊಡ್ತಾಯಿದ್ರು. ಇದು ಬಾರ್ಟರ್ ಸಿಸ್ಟಮಿಗೆ ಇದೊಂದು ಉದಾಹರಣೆಗೆ ಹೇಳ್ಬೋದು, ಭತ್ತವನ್ನು ಕೊಡ್ತಾಯಿದ್ರು. ನಂತರದ ದಿನಗಳಲ್ಲಿ ಅಕ್ಕಿಯನ್ನು ಕೊಡುವಂತಹ ಪದ್ಧತಿ ಬಂತು. ಇನ್ ಬಿಕೇಮ್ ಇಟ್ ವಾಸ್ developed as the ಕ್ಯಾಶ್. ನಂತರದಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅಂತ ಹೇಳಿದರೆ ನಗದು ರೂಪದಿಂದ, ಈಗ ನಗದು ರೂಪದಲ್ಲಿ ಕೊಡುವ ಪದ್ಧತಿ ಮಾತ್ರ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್ ಅಂದರೆ ವಸ್ತುಗಳನ್ನು ಕೊಟ್ಟು ನಾವು ವಸ್ತುಗಳನ್ನು ಕೊಂಡುಕೊಳ್ಳುವುದು. ಈಗ ಅಂಗಡಿಗೆ ಹೋಗಿ ಮುಖ್ಯವಾಗಿ ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್ ದ ಕ್ಯಾಟಲ್ಸ್, ಕೌಸ್ ಅಂದರೆ ಹಸುಗಳು, ಗೋವುಗಳನ್ನು ವಸ್ತು ವಿನಿಮಯ ಮಾಧ್ಯಮವಾಗಿ ಬಳಸ್ತಾ ಇದ್ದರು. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಅಂದರೆ ವೇದಗಳ ಕಾಲದಲ್ಲಿ ಗೋವುಗಳನ್ನು ಅದು ಅತ್ಯಂತ ಬೆಲೆ ಬಾಳುವಂಥದ್ದು. ಗೋವುಗಳು ಅಂದರೆ ಪ್ರಾಣಿಗಳು, ದನಗಳು, ಇವುಗಳನ್ನು ಈ ಬಾರ್ಟರ್ ಸಿಸ್ಟಮ್ ಆಗಿ ಬಳಸಿಕೊಳ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಸ್ಟಡಿ ದ ರಿಲಿಜಿಯನ್. ನೆಕ್ಸ್ಟ್ ಪಾಯಿಂಟ್ ರಿಲಿಜಿಯನ್, ಧಾರ್ಮಿಕ ವ್ಯವಸ್ಥೆ. ಧರ್ಮ ಹೇಗಿತ್ತು, ಈಜಿಪ್ಟಿಯನ್ನರ ಕಾಲದ ಧರ್ಮ ಹೇಗಿತ್ತು ಎನ್ನುವುದರ ಬಗ್ಗೆ ತಿಳ್ಕೊಳ್ಳುವ. ದ ರಿಲಿಜಿಯನ್ ಪಾಲಿಸಿ played a very important role in the life of the people. Worship of many gods was in practice. They also practiced animism and totemisms, which refers to the worship of trees and animals respectively. Amen-Ra was the king of the gods. Note this point. Amen-Ra was the king of the god. And Orisis ಅಂದರೆ Amen-Ra ಎನ್ನುವನು ದೇವರುಗಳ ರಾಜ ಎಂಬಂತಹ ಒಂದು ಕರೆಯಲಾಗಿದೆ. ಹಿ ವಾಸ್ ಬಿಲೀವ್ಡ್ ಟು ಬಿ ದ ಕ್ರಿಯೇಟರ್ ಆಫ್ ಈಜಿಪ್ಟ್. ಅವನನ್ನು ಏನಂತ ಕರೆಯಲಾಗಿದೆ? ಈಜಿಪ್ಟ್ನ ನಿರ್ಮಾಪಕ ಎಂಬುದಾಗಿ ಕೂಡ ಅವನನ್ನು ಕರೆಯಲಾಗಿದೆ. ರಾ ವಾಸ್ ದ ಸನ್ ಗಾಡ್. ಅಂದರೆ ರಾ ಅಂತ ಹೇಳಿದರೆ ಸೂರ್ಯ ದೇವರು. ಆಗಿನ ಕಾಲದಲ್ಲಿ ರಾ ಎನ್ನುವವನು ಸೂರ್ಯ ದೇವತೆ. ದ ಗಾಡ್ ಆಫ್ ದ ಡೆಡ್ ಆರ್ ಅಂಡರ್ ವರ್ಲ್ಡ್. ದ ಗಾಡ್ ಆಫ್ ದ ಡೆಡ್ ಆರ್ ಅಂಡರ್ ವರ್ಲ್ಡ್. Isis was the goddess of motherhood. Note this point. Isis was the goddess of motherhood and the wife of Orisis. Who is Orisis? God of the dead or underworld. Note this. The Orisis, god of the dead and underworld. Yeah, the Isis, wife of Orisis. And other minor gods like Horus and Hathor. Note this pointer, students. Horus and Hathor, the other minor gods. Egyptian built many temples for the gods. They believed in the transmigration of souls and preserved the dead bodies known as mummies. Note this pointer. They believed in the life after death. Priests enjoyed the
high status. King was the head of the religion, and King Amenhotep IV made an effort to introduce monotheisms. The worship of monotheism means monotheism means worship of one god. Already there were the polytheism was in vague, and ಬಹುದೇವತಾರಾಧನೆ polytheism in the beginning there were the polytheism was in vague, but during the period of the Amenhotep IV ಅಂದರೆ Amenhotep IV ಅಂದರೆ ನಾಲ್ಕನೇ Amenhotepನ ಕಾಲಕ್ಕಾಗುವಾಗ was introduced the monotheisms, worship of monotheisms, which means worship of only one god, that is sun or ra. ಅದು ಅಂದರೆ Amenhotep ನಾಲ್ಕನೇ Amenhotepನ ಕಾಲಕ್ಕಾಗುವಾಗ ಏಕದೇವತಾರಾಧನೆ ರೂಢಿಗೆ ಬಂತು. ಪ್ರಾರಂಭದಲ್ಲಿ ಬಹುದೇವತಾರಾಧನೆ ಇತ್ತು. ಇನ್ ದ ಬಿಗಿನಿಂಗ್ ದ polytheism was in vague means worship of many gods ಅಂದರೆ ಹಲವಾರು ದೇವರುಗಳ ಒಂದು ಆರಾಧನೆ. ಅಷ್ಟು ಮಾತ್ರವಲ್ಲದೆ ದೇ ವರ್ಷಿಪ್ ಆಫ್ ಟ್ರೀಸ್ ಆ್ಯಂಡ್ ಎನಿಮಲ್ಸ್ ರೆಸ್ಪೆಕ್ಟಿವ್ಲಿ, ಅಂದರೆ ಅವರು ಪ್ರಾಣಿ ಪಕ್ಷಿಗಳನ್ನು ಮರಗಳನ್ನು ಪ್ರಾಣಿಗಳನ್ನೆಲ್ಲ ಪೂಜಿಸ್ತಾ ಇದ್ರು. ಅಮೆನ್ ರಾ ವಾಸ್ ದ ಕಿಂಗ್ ಆಫ್ ದ ಗಾಡ್. ಪ್ರಾರಂಭದಲ್ಲಿ ಅಮೆನ್ ರಾ ಎನ್ನುವನು ಕಿಂಗ್ ಆಫ್ ದ ಗಾಡ್ ಅಂದರೆ ದೇವರುಗಳ ರಾಜ. ಅಮೆನ್ ರಾ ಎನ್ನುವನು ದೇವರುಗಳಿಗೆ ಅವನು ರಾಜ ಎಂಬುದಾಗಿತ್ತು. ಹಿ ವಾಸ್ ಬಿಲೀವ್ಡ್ ಟು ಬಿ ದ ಕ್ರಿಯೇಟರ್ ಆಫ್ ಈಜಿಪ್ಟ್. ವಾಸ್ ಬಿಲೀವ್ ಟು ದ ಕ್ರಿಯೇಟರ್ ಆಫ್ ಈಜಿಪ್ಟ್. ಅವನನ್ನು ಏನಂತ ಕರೆಯಲಾಗಿದೆ? ಈಜಿಪ್ಟಿನ ನಿರ್ಮಾಪಕ ಎಂಬುದಾಗಿ ಕರೆಯಲಾಗಿದೆ. ಯಾರನ್ನು ಈಜಿಪ್ಟಿನ ನಿರ್ಮಾಪಕ ಎಂಬುದಾಗಿ ಕರೆಯಲಾಗಿದೆ? ಅಮೆನ್ ರಾ ವಾಸ್ ಬಿಲೀವ್ ಟು ದ ಕ್ರಿಯೇಟರ್ ಆಫ್ ಈಜಿಪ್ಟ್. ನೆಕ್ಸ್ಟ್ ಒನ್ ದ ರಾ ವಾಸ್ ದ ಸನ್ ಗಾಡ್ ಅಂದರೆ ರಾ ಎನ್ನುವನು ಸೂರ್ಯ ದೇವತೆ. ರಾ ಎನ್ನುವನು ಸೂರ್ಯ ದೇವತೆ ಎಂಬುದಾಗಿ ಕರೆಯಲಾಗಿದೆ. ದ ಒಸಿರಿಸ್ ಅಂದರೆ ರಾ ಸೂರ್ಯ ದೇವತೆ ಆದರೆ ಒಸಿರಿಸ್ ದ ಗಾಡ್ ಆಫ್ ಡೆಡ್ ಆರ್ ಅಂಡರ್ ವರ್ಲ್ಡ್ ಅಂದರೆ ಒಸಿರಿಸ್ ಅಂತ ಹೇಳಿದ್ರೆ ರಾ ಸೂರ್ಯ ದೇವತೆ ಆದರೆ ಒಸಿರಿಸ್ ಪಾತಾಳದ ಅಥವಾ ಮೃತ್ಯು ದೇವತೆ. ಈಸಿಸ್ ವಾಸ್ ದ ಗಾಡೆಸ್ ಆಫ್ ಮದರ್ಹುಡ್. ಈಸಿಸ್ ವಾಸ್ ದ ಗಾಡೆಸ್ ಆಫ್ ಮದರ್ಹುಡ್ ಅಂದರೆ ಈಸಿಸ್ ಎನ್ನುವಳು ಮಾತೃತ್ವದ ದೇವತೆ ಎಂಬುದಾಗಿ ಈಸಿಸನ್ನು ಕರೆಯಲಾಗಿದೆ. ಆ್ಯಂಡ್ ದ ಈಸಿಸ್ ವೈಫ್ ಆಫ್ ಒರಿಸಿಸ್. ಹೂ ಇಸ್ ಒರಿಸಿಸ್? ಗಾಡ್ ಆಫ್ ಡೆಡ್ ಆರ್ ಅಂಡರ್ ವರ್ಲ್ಡ್ ಅಂದರೆ ಪಾತಾಳ ಮತ್ತು ಮೃತ್ಯು ದೇವತೆಯನ್ನು ಕರೆಸಲ್ಪಡುವ ಒರಿಸಿಸ್ ಏನಿದ್ದಾನೋ ಅವನ ಮಡದಿ ಈಸಿಸ್ ಎನ್ನುವಳು ಅವನ ಮಡದಿ ಎಂಬುದಾಗಿ ನಂಬಿಕೆ ಇದೆ. ಆ್ಯಂಡ್ ಅದರ್ ಮೈನರ್ ಗಾಡ್ಸ್ ಅಂದರೆ ಇತರ ಸಣ್ಣ ಪ್ರಮಾಣದ ದೇವತೆಗಳು ಅಂತ ಹೇಳಿದರೆ ಹ್ಯಾಥರ್ ಆ್ಯಂಡ್ ಹಾರಸ್ ಆ್ಯಂಡ್ ಹ್ಯಾಥರ್. ಇಂಪಾರ್ಟೆಂಟ್, ದಿಸ್ ಒನ್ ವೆರಿ ಇಂಪಾರ್ಟೆಂಟ್. ಹಾರಸ್ ಆ್ಯಂಡ್ ಹ್ಯಾಥರ್ ಮುಂತಾದವರು ಕೆಳ ಶ್ರೇಣಿಯ ದೇವತೆಗಳಾಗಿದ್ದು. ಆ್ಯಂಡ್ ದೇ ಬಿಲ್ಟ್ ಮೆನಿ ಆಫ್ ದ ಟೆಂಪಲ್ಸ್ ಫಾರ್ ದ ಗಾಡ್ಸ್. ಇವರು ತಮ್ಮ ದೇವರುಗಳಿಗೋಸ್ಕರ ಹಲವಾರು ದೇವಾಲಯಗಳ ನಿರ್ಮಾಣಗಳನ್ನು ಕೂಡ ಮಾಡಿದ್ದಾರೆ. ಆ್ಯಂಡ್ ದೇ ಬಿಲೀವ್ಡ್ ಇನ್ ದ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್ಸ್ ಆ್ಯಂಡ್ ಪ್ರಿಸರ್ವ್ಡ್ ದ ಡೆಡ್ ಬಾಡೀಸ್ ನೋನ್ ಆ್ಯಸ್ ಮಮ್ಮೀಸ್. ಅಂದರೆ ಅವರಲ್ಲಿ ಒಂದು ನಂಬಿಕೆ ಇತ್ತು. ಈಜಿಪ್ಟ್ನ ಜನರಲ್ಲಿ ಒಂದು ನಂಬಿಕೆ ಏನಿತ್ತು ಅಂತ ಹೇಳಿದರೆ ಆತ್ಮ ಏನಾಗ್ತದೆ, ಆತ್ಮಗಳ ಮರು ಹುಟ್ಟು, ಆತ್ಮಗಳು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆತನ ಆತ್ಮ ಮರು ಹುಟ್ಟು ಪಡೆಯುತ್ತದೆ ಎನ್ನುವಂಥ ನಂಬಿಕೆ ಇತ್ತು. ಫಾರ್ ದಿಸ್ ಪರ್ಪಸ್ ದೇ ಪ್ರಿಸರ್ವ್ ದ ಡೆಡ್ ಬಾಡೀಸ್ ಇನ್ ಮಮ್ಮೀಸ್. ಅಂದರೆ ಅವರು ನಿಮಗೆ ಗೊತ್ತಿರ್ಬೋದು, ಈಜಿಪ್ಟಿಯನ್ನರು ತಮ್ಮ ಸತ್ತ ಶವಗಳ ದೇಹವನ್ನು ಮಮ್ಮಿಗಳಲ್ಲಿ ಇಡ್ತಾರೆ. ಮಮ್ಮೀಸ್ ಅಂತ ಹೇಳಿದರೆ, ಮಮ್ಮೀಸ್ ಅಂದರೆ ಅರ್ಥ ಏನು? ಶವಗಳನ್ನು ಇಡುವ ಪೆಟ್ಟಿಗೆ, ಶವಗಳನ್ನಿಡುವಂತಹ ಪೆಟ್ಟಿಗೆ. ಅಂದರೆ ಇವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇರುವುದರಿಂದ ಇವರು ಏನು ಮಾಡ್ತಾಯಿದ್ರು, ದೇ ಪ್ರಿಸರ್ವ್ಡ್ ದ ಡೆಡ್ ಬಾಡೀಸ್ ನೋನ್ ಆ್ಯಸ್ ಮಮ್ಮೀಸ್. ಅಂದರೆ ಡೆಡ್ ಬಾಡೀಸ್ ರಕ್ಷಣೆ ಮಾಡ್ತಾರೆ, ಮಮ್ಮಿಗಳಲ್ಲಿ ರಕ್ಷಣೆ ಮಾಡ್ತಾಯಿದ್ರು. ಆ್ಯಂಡ್ ದೇ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ಡೆತ್. ಅಂದರೆ ಅವರಲ್ಲಿ ಏನು ನಂಬಿಕೆ ಇತ್ತು ಅಂತ ಹೇಳಿದರೆ ಮತ್ತು ಪುನರ್ಜನ್ಮ ಅವರು ಪಡೆಯುತ್ತಾರೆ ಎನ್ನುವಂತಹ ನಂಬಿಕೆ ಇತ್ತು. ಮತ್ತು ಈಜಿಪ್ಟ್ನ ಕಾಲದಲ್ಲಿ ಪುರೋಹಿತರು ಉನ್ನತ ಸ್ಥಾನಮಾನ ಹೊಂದಿದ್ರು. ಕಿಂಗ್ ವಾಸ್ ಹೆಡ್ ಆಫ್ ದ ರಿಲಿಜನ್. ರಾಜ ಧರ್ಮದ ಮುಖ್ಯಸ್ಥನಾಗಿದ್ದ. ಆ್ಯಂಡ್ ಕಿಂಗ್ ಅಮೆನ್ಹೊಟೆಪ್ IV ಮೇಡ್ ಆ್ಯನ್ ಎಫರ್ಟ್ ಟು ಇಂಟ್ರೊಡ್ಯೂಸ್ ದ ಮೊನೋಥಿಸಮ್. ಅಂದರೆ ನಾಲ್ಕನೇ ಅಮೆನ್ಹೊಟೆಪ್ನ ಕಾಲಕ್ಕಾಗುವಾಗ ಬಹುದೇವತಾರಾಧನೆ ಅಂತ್ಯಗೊಂಡು ಏಕದೇವತಾರಾಧನೆ, ವರ್ಷಿಪ್ ಆಫ್ ಓನ್ಲಿ ಒನ್ ಗಾಡ್, ಏಕದೇವತಾರಾಧನೆ ಅಸ್ತಿತ್ವಕ್ಕೆ ಬಂದು. ದ್ಯಾಟ್ ಈಸ್ ಏಕದೇವರು ಯಾರು ಅಂತ ಹೇಳಿದರೆ ದ್ಯಾಟ್ ಈಸ್ ಸನ್ ಆರ್ ರಾ ಅಂದರೆ ಸೂರ್ಯ ಅಥವಾ ರಾ. ಇಟ್ ವಾಸ್ ದ ಡಿಸ್ಕಂಟಿನ್ಯೂಡ್ ಬೈ ಲೇಟರ್ ಕಿಂಗ್ಸ್. ಆದರೆ ನಂತರದ ರಾಜರುಗಳ ಕಾಲದಲ್ಲಿ ಇದೇನಾಯಿತು, ಡಿಸ್ಕಂಟಿನ್ಯೂ ಆಯಿತು. ಇದೇನೇ ಇರಲಿ, ಹೀಗೆ ಧಾರ್ಮಿಕ ಜೀವನ, ಈಜಿಪ್ಟಿಯನ್ನರ ಕಾಲ ಧಾರ್ಮಿಕ ಜೀವನ ಒಂದು ರೀತಿಯಲ್ಲಿ ವಿಶಿಷ್ಟವಾದ್ದಾಗಿತ್ತು. ಅಂದರೆ ಧರ್ಮ, ಸಾಮಾಜಿಕ ಪರಿಸ್ಥಿತಿ, ಅಂದರೆ ಒಂದು ಸತ್ತ ಹೆಣಗಳನ್ನು, ಶವಗಳನ್ನು ಪೆಟ್ಟಿಗೆಗಳಲ್ಲಿ ಪ್ರಿಸರ್ವ್
ಮಾಡಿಡುವಂತಹ ಕ್ರಮ ಈಜಿಪ್ಟ್ನಲ್ಲಿ ಮಾತ್ರ ನಾವು ಕಾಣ್ತೇವೆ. ಇದನ್ನೇ ಮಮ್ಮೀಸ್ ಅಂತೇಳಿ ನಾವು ಈಗ ಹೇಳ್ತೀವಿ. ಮಮ್ಮೀಸ್ ಅಂತ, ಮಮ್ಮಿ ಅಂತ ಹೇಳಿದರೆ ತಾಯಿಯನ್ನು ಮಮ್ಮಿ ಎಂಬುದಕ್ಕೆ ಕರೀತಾರೆ. ಆದರೆ ಈಜಿಪ್ಟಲ್ಲಿ ಮಮ್ಮೀಸ್ ಅಂದರೆ ಸತ್ತ ಹೆಣಗಳನ್ನು, ಶವಗಳನ್ನು ರಕ್ಷಿಸಿಡುವಂಥ ಪೆಟ್ಟಿಗೆ ಅಥವಾ ಸತ್ತ ಹೆಣಗಳನ್ನು ಇಟ್ಟು ಅವರನ್ನು ಸಂರಕ್ಷಿಸಿ ಪ್ರಿಸರ್ವ್ಡ್ ದ ಡೆಡ್ ಬಾಡೀಸ್ ಇನ್ ಮಮ್ಮೀಸ್ ಅಂದರೆ ಈ ಒಂದು ಪೆಟ್ಟಿಗೆಗಳಲ್ಲಿ ಇಟ್ಟು ರಕ್ಷಿಸುವಂಥ ಒಂದು ಕ್ರಮಕ್ಕೆ ಏನಂತ ಕರೀತಾರೆ, ಮಮ್ಮೀಸ್ ಅಥವಾ ಈ ಒಂದು ಪೆಟ್ಟಿಗೆಗೆ ಮಮ್ಮೀಸ್ ಎಂಬುದಾಗಿ ಕರೀತಾರೆ. ಓಕೆ ಸ್ಟೂಡೆಂಟ್ಸ್, ದ ರಿಮೈನಿಂಗ್ part of this lesson we will continue next session. Okay, thank you.